ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಬೇಸಿಗೆಯಲ್ಲಿ ತಂದಂತಹ ಕಿರಾಣಿ ಸಾಮಾನನ್ನು ಯಾವ ರೀತಿಯಾಗಿ ಶುದ್ಧೀಕರಿಸಿ ಶೇಖರಿಸಿ ಇಡಬಹುದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ನೋಡಿ, ಇಲ್ಲಿ ತೊಳೆಯದೇ ಇರುವಂತಹ ಸಾಮಾನುಗಳು ಕೆಲವೊಂದಿಷ್ಟಿವೆ. ಅವು ಯಾವುದು? ಹೆಸರುಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ವಟಾಣಿ, ಹೆಸರುಕಾಳು ಇಂಥವನ್ನೆಲ್ಲ ಒಂದು ತೆಳ್ಳಗಿನ ಬಟ್ಟೆಯ ಮೇಲೆ ಹರಡಿ 3 ದಿವಸ ಒಣಗಿಸಬೇಕು. 3ನೆಯ ದಿವಸ ಬಿಸಿಲಿಗೆ ಹಾಕುವ ಮುನ್ನ ಈ ಕಾಳು ಬೇಳೆಗೆ ಎಣ್ಣೆ ಮತ್ತು ಅರಿಶಿಣ, ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸಿದ್ದೇನೆ, ಇವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬಿಸಿಲಿಗೆ ಹಾಕಿ ನಂತರ ಗಾಳಿಯಾಡದ ಕ್ಯಾನು ಅಥವಾ ಡಬ್ಬಿಯಲ್ಲಿ ಶೇಖರಿಸಿಟ್ಟರೆ ಇದು ವರ್ಷ ಪೂರ್ತಿಯಾಗಿ ಕೆಡೋದಿಲ್ಲ. ಇನ್ನೊಂದು ರೀತಿಯಲ್ಲಿ ತೊಳೆಯೋ ಸಾಮಾನುಗಳಿವೆ ಒಂದಿಷ್ಟು. ಅವು ನೋಡಿ, ಒಣಮೆಣಸು, ಸಾಸಿವೆ, ಹವೀಜ, ಜೀರಿಗೆ, ಮೆಂತೆ, ಎಳ್ಳು ಇವನ್ನೆಲ್ಲ ತೊಳೆದು ಈ ರೀತಿಯಾಗಿ ಬಟ್ಟೆಯ ಮೇಲೆ ಒಣಗಿಸಬೇಕು. ಇದಕ್ಕೆ 5ರಿಂದ 6 ಬಿಸಿಲು ಬೇಕು. ಈ ರೀತಿಯಾಗಿ ಬಿಸಿಲಿಗೆ ಹಾಕಿ ಸರಿಯಾಗಿ ಗಾಳಿ ಆಡದ ಕ್ಯಾನ್ ಅಥವಾ ಡಬ್ಬಿಯಲ್ಲಿ ತುಂಬಿಟ್ಟರೆ ಇವು ವರ್ಷ ಪೂರ್ತಿಯಾಗಿ ಹಾಳಾಗೋದಿಲ್ಲ. ಹಿಂದಿನ ದಿನಮಾನಗಳಲ್ಲಿ ವಾಹನಗಳ ಸೌಲಭ್ಯದ ಕೊರತೆಯೋ ಓಡಾಟದ ಸಮಸ್ಯೆಯೋ ಇರುವ ಕಾರಣ ಈ ರೀತಿಯಾಗಿ ಶೇಖರಿಸಿ ಇಡುತ್ತಿದ್ದರು. ಆದರೆ ಇಂದು ಅಪರೂಪವಾಗಿದೆ. ಕೆಲವು ಮನೆಗಳಲ್ಲಿ, ಕೆಲವು ಊರುಗಳಲ್ಲಿ ಮಾತ್ರ ಇದನ್ನು ನಾವು ನೋಡಬಹುದು. 25-30 kg ಸಾಮಾನನ್ನು ತಂದು ಅದು ಹಾಳಾಗದಂತೆ ನೋಡಿಕೊಳ್ಳೋದರಲ್ಲಿ ತುಂಬ ಸಾಹಸವೇ ಇದೆ ಅಂತ ಹೇಳ್ಬೋದು. ಇದನ್ನು ಕೆಡದಂತೆ ಕಾಪಾಡಿಕೊಳ್ಳುವುದರಲ್ಲಿ ನಮ್ಮ ಪ್ರಯತ್ನ ತುಂಬವೇ ಇದೆ. ನೋಡಿ, ಸಾಧ್ಯವಾದಲ್ಲಿ ನೀವು ಒಮ್ಮೆ ಮಾಡಿ ನೋಡಿ, ಇಲ್ಲವಾದಲ್ಲಿ ನಿಮ್ಮ ಅನುಭವವನ್ನು ಕೂಡ ಹೇಳಬಹುದು. ಈ ರೀತಿಯಾಗಿ ಶೇಖರಿಸಿ ಇಡುವುದರಲ್ಲಿ ನಮ್ಮ ತಾಳ್ಮೆಯೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಅಷ್ಟೇ ಅಲ್ಲದೆ ಈ ಕೆಲಸದಲ್ಲಿನ ಶಿಸ್ತು ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಯಾಕೆಂದರೆ ಇಲ್ಲಿ ಒಣಗಿಸಲು ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಸಾಮಾನುಗಳೆಲ್ಲವೂ ಹಾಳಾಗಿ ಬಿಡ್ತವೆ. ಶೇಖರಿಸಿ ಇಡುವುದರಲ್ಲೂ ಹೆಚ್ಚು ಕಡಿಮೆಯಾದರೆ ಅಲ್ಲೂ ಹಾಳಾಗುತ್ತವೆ. ಆದ ಕಾರಣ ಜವಾಬ್ದಾರಿಯುತವಾಗಿ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಈ ಪ್ರಯತ್ನದಿಂದ ಶುದ್ಧೀಕರಿಸಿದ ಆಹಾರ ನಮ್ಮದಾಗಿರುತ್ತದೆ.